ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಐ ಹೋಪ್ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ತುಂಬ ದಿವಸ ಆದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಎಲ್ರಿಗೂ ಗೊತ್ತಿರೋ ಪ್ರಕಾರ RCB ವಿನ್ ಆಗಿದೆ ಆಫ್ಟರ್ 18 ಇಯರ್ಸ್. ನಮ್ಮ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ಸೊ ಅದಕ್ಕಿಂತ ನಾನು ಒಂದು ಹರಕೆ ಹೊತ್ಕೊಂಡಿದ್ದೆ. ಸೊ ಕೋಟಿಲಿಂಗೇಶ್ವರಕ್ಕೆ ಬರೀ ಚಪ್ಪಲಿ ಇಲ್ದಿರ, ಸೊ ಬರೀ ಕಾಲಲ್ಲಿ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಸೊ ಹೇಗಿದ್ರೂ ಇನ್ನು ಪೌರ್ಣಮಿ ಬಂದಿದೆ ಅಂದ್ಬಿಟ್ಟು ಇವತ್ತು ಬಂದು ಹರಕೆ ತೀರ್ಸೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ. ಅಲ್ಲಿ ನಡೆದು ಸೊ ಗೈಸ್, ನನಗೆ ಗೊತ್ತು ಎಲ್ರೂ ತುಂಬ ಹರಕೆ ಹೊತ್ಕೊಂಡಿರ್ತೀರ ಅಂತ. ಆ್ಯಂಡ್ ದಯವಿಟ್ಟು ಬೇಗ 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 ಹರಕೆನ ವರ್ಷನೂ ನಮ್ಮದೇ ಕಪ್ಪಾಗಲಿ ಅಂತ ಬೇಡ್ಕೋತೀನಿ. ಇದನ್ನ ಅದರಲ್ಲಿ ಆ ಕವರ್ ಕೊಡು. ಸೊ ಗೈಸ್, ಈ ದೇವಸ್ಥಾನ ಏನು ನೋಡ್ತಿದ್ದೀರಲ್ವಾ, ಸೊ ಆ ದೇವಸ್ಥಾನದಲ್ಲಿ ಫುಲ್ಲು ಅಂದರೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ್ಯಂಡ್ ಅದೇ ಮೇಯ್ನ್ ಕೋಟಿಲಿಂಗೇಶ್ವರದಲ್ಲಿ. ಸೊ ಫುಲ್ಲು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲೊಂದು ಸ್ತಂಭ ಕಾಣುತ್ತೆ. ಸೊ ಇಲ್ಲಿಂದ ಅಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿಂದ ಕಾಣಲ್ಲ ಅಷ್ಟು ಕ್ಲಾರಿಟಿಯಾಗಿ, ಬಟ್ ಒಳಗಡೆ ಫೋನ್ ಅಲೋ ಇಲ್ಲ ಅಂತೆ. ಸೊ ಆಚೆಯಿಂದನೇ ನಮಸ್ಕಾರ ಮಾಡೋದು. ಸೊ ಇಲ್ಲಿ ನನಗೆ ಒಂದು ಆಂಜನೇಯ, ನಮ್ಮ ಬಾಸ್ ಅವರು ಅಲ್ಲಿ ಸ್ಟ್ಯಾಚು ಇದೆ.
ನಾವು 2022 ಅಲ್ಲ 23 ಅಲ್ಲ 2. ಸೊ ಗೈಸ್ ಈ ಲಿಂಗ ಬಂದ್ಬಿಟ್ಟು ನಾವು 2023ಅಲ್ಲಿ ಈ ಲಿಂಗನ ನಾವು ನಮ್ಮ ಫ್ಯಾಮ್ಲಿ ಕಡೆಯಿಂದ ನಾವು ಪ್ರತಿಷ್ಠಾಪನೆ ಮಾಡಿಸಿದ್ದು. ಏನಕ್ಕೆ ಹೇಗೆ ಅಂತಂದರೆ ಒಂದು ನಮ್ಮ ಫಸ್ಟ್ ಅಕ್ಕ ಅವ್ರದ್ದು ಹರಕೆ ಇತ್ತು, ಅದರಿಂದ ಕೋಟಿ ಲಿಂಗದಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಾಗ ಸೊ ಈ ಲಿಂಗನ ಪ್ರತಿಷ್ಠಾಪನೆ ಮಾಡಿಸಿದ್ದು. ನೀವು ಯಾರಾದರೂ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತಂದರೆ ಸೊ ನನಗೆ DM ಮಾಡಿ, ನಾನು ಆ ಡೀಟೇಲ್ಸು ಪ್ರೊಸೀಜರ್ಸ್ ಎಲ್ಲ ನಾನು ಆ್ಯಂಡ್ ಈ ಥರ ಟೆಂಪಲ್ಸ್ಗೆಲ್ಲ ಬಂದಾಗ ಸೊ ನಾವು ಮಾಡಿರೋ ಕೆಲಸನ ನಾವೇ ಕ್ಲೀನಾಗಿ ಕರೆಕ್ಟಾಗಿ ಕವರಲ್ಲಿ ಎತ್ಕೊಂಡು ಹೋಗೋದು ನಮ್ಮ ಒಂದು ಕರ್ತವ್ಯನೂ ಆಗಿರುತ್ತೆ. ಆ್ಯಂಡ್ ಸ್ವಚ್ಛತೆ ಮಾಡೋಣ ಎಲ್ಲ ಕಡೆ. ಸೊ ಗಲೀಜು ಮಾಡೋದು ಬೇಡ, ಮೇಯ್ನಾಗಿ ಟೆಂಪಲ್ಸ್ಗಳಲ್ಲಿ ಎಲ್ಲನೂ. ಸೊ ನಾವು ಮಾಡಿರೋ ಗಲೀಜು ನಾವೇ ಕ್ಲೀನ್ ಮಾಡಬೇಕು. ಸೊ ಇವಾಗ ದೊಡ್ಡ ಲಿಂಗ ಹತ್ರ ದೀಪ ಹಂಚ್ತಾರೆ. ಹುಷಾರ್ ಕೈ. ಗೈಸ್ ಜಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಗೋಗ್ತಾ ಇದೆ. ನಾವು ಬಂದಿದ್ದು ಈವ್ನಿಂಗೆ, ಯಾಕೆಂದರೆ ನಮ್ಮ ಅಕ್ಕ ಮಗಂದು ಸ್ಕೂಲ್ ಇರೋದ್ರಿಂದ ನಾನು ಸಾಯಂಕಾಲ ಬಂದಿರೋದು. ನನಗೆ ಇದು ರುದ್ರಾಕ್ಷಿ ಸಿಕ್ತು. ಸೊ ನೋಡಿ, ಆ್ಯಂಡ್ ಅಂದರೆ ಮುಗಿಸ್ಕೊಂಡು ಸೊ ಈ ರುದ್ರಾಕ್ಷಿ ಸಿಕ್ತು. ಮುಗಿಸ್ಕೊಂಡು ನಾವು ಜಸ್ಟ್ ಅಲ್ಲಿ ಮುಂದೆ ಹೋದ್ರಿ ಅಷ್ಟೇ. ಆ್ಯಂಡ್ ಕಾಲ್ ಹತ್ರ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕಾಲ್ ಹತ್ರನೇ ಸಿಕ್ಕಿದ್ದು. ಆಮೇಲೆ ನೋಡಿದ್ರೆ ಇದು ನಾನೇನೋ ಜಸ್ಟ್ ಕಲ್ಲೇನೋ ಅಂತ ಅಂದ್ಕೊಂಡಿದ್ದು, ಕಲ್ಲೇನೋ ಅಂತ ನೋಡ್ತಿದ್ರೆ ಆಮೇಲೆ ನೋಡಿದ್ರೆ ರುದ್ರಾಕ್ಷಿ ಅಂತ ಸಿಕ್ತು. ನಿಜವಾಗ್ಲೂ ತುಂಬಾ ಬ್ಲೆಸ್ಡ್ ಇವತ್ತು. ಅಷ್ಟೇ, ಇವಾಗ ಹೋಗ್ತಾ ಇದ್ದೀವಿ.
ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹರಕೆನ ತೀರಿಸ್ಕೊಂಡು ಫೈನಲಿ ನಾನು ಮನೆಗೆ ಬಂದು ರೀಚ್ ಆಗಿದ್ದಾಯಿತು. ಆ್ಯಂಡ್ 18 ವರ್ಷದಿಂದ ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ಅವಮಾನ ಎಲ್ಲ ಎದುರಿಸಿ ಬಂದು ಫೈನಲಿ ನಾವು ವಿನ್ ಆಯಿತು. ಆ್ಯಂಡ್ ಕಪ್ ನಾವು ಗೆದ್ದಿದ್ದಕ್ಕೂ ಮತ್ತು ಅದೇ ಥರ ಒಂದು ಇನ್ಸಿಡೆಂಟ್ ಆಗಬಾರ್ದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ ಆಗಿ ಅದು ನಡೆದಿರೋದು. ಸೊ ನೀವು ಸಹ ತುಂಬ ಹುಷಾರಾಗಿರಿ, ಕ್ರೌಡ್ ಇರೋ ಕಡೆ ಎಲ್ಲನೂ ಹೋಗಬೇಡಿ. ಸೊ ಆದಷ್ಟು ನಮ್ಮನ್ನು ನಾವೇ ಸೇಫ್ ಮಾಡ್ಕೋಬೇಕೇ ಹೊರತು ಬೇರೆ ಯಾರೋ ಬಂದು ಸೇಫ್ ಮಾಡ್ತಾರೆ, ಅವ್ರು ಇರ್ತಾರೆ ಇವ್ರು ಇರ್ತಾರೆ ಅಂತ ಎಲ್ಲ ಅದೆಲ್ಲ ಸುಳ್ಳು. ಸೊ ನಮ್ಮನ್ನು ನಾವು ಸೇಫ್ ಮಾಡ್ಕೊಬೇಕು, ನಾವು ಹುಷಾರಾಗಿರಬೇಕು. ಸೊ ಅಷ್ಟೇ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.